ಅವರು ಬೆಂಗಳೂರಿಗೆ ಬರಲೇಬಾರ್ದ ಹಾಗಿದ್ರೆ ಯಾವುದೋ ಮಾಲ್ಗೋ ಅಥವಾ ಯಾವುದೋ ಬೆಂಗಳೂರಿನ ಈ ಪ್ರದೇಶವನ್ನ ನೋಡ್ಲಿಕ್ಕೆ ಹೋಗೋದಕ್ಕೆ ಅವಕಾಶವೇ ಇರೋದಿಲ್ವಾ? ಯಾಕೆ ಹೇಳಿ ಹಂಗೆ? ಹಲೋ ಸರ್ ಮಾತಾಡಿ ಪ್ಲೀಸ್ ಕಂಟಿನ್ಯೂ. ಅಲ್ಲಲ್ಲ, ಈಗ ಪಂಚೆ ಹಾಕೊಳ್ಳೋದು ನಮ್ಮ ಕರ್ನಾಟಕದ ಒಂದು ಧರ್ಮ. ನಮ್ಗೆ ಎಲ್ಲರೂ ಪಂಚೆ ಹಾಕೋತಾರೆ. ಕರೆಕ್ಟ್. ಮೇಲಾಗಿ ನಮ್ಮ ರೈತರು ಅವರು ಪಂಚೆಯಲ್ಲಿ ಬರ್ತಾರೆ. ಈಗ ಒಬ್ಬ ರೈತ ಬಂತು ಅಂದ್ರೆ ಇದ್ರ ಹತ್ರ ನಮ್ಮ ಶಾಪಿಂಗ್ ಮಾಲ್ಸ್ಗೆ ಎಷ್ಟು ಖುಷಿ ಪಡ್ಬೇಕು ನಾವು. ಹೌದು. ಯಾಕಂದ್ರೆ ಪಾಪ ಆತ ಬಂದು ಒಂದು ಪಂಚೆ ಹಾಕೊಂಡ್ ಬರ್ತಾರೆ, ಏನೋ ಒಂದು ಬರ್ತಾರೆ. ಬಂದ ಮೇಲೆ ಅವ್ರು ಬಂದು ವ್ಯಾಪಾರ ಮಾಡ್ತಾರೆ ಶಾಪಿಂಗ್ ಮಾಲ್ಸ್ ಅಲ್ಲಿ. ಅದಕ್ಕಿಂತ ದೊಡ್ಡದು ಏನಿದೆ ಸ್ವಾಮಿ? ಈಗ ಶಾಪಿಂಗ್ ಮಾಲ್ಸ್ ಬರೋದು ನೀವು ಪಂಚೆ ಶರ್ಟು ಅಲ್ಲ, ಶಾಪಿಂಗ್ ಮಾಲ್ಸ್ ಬರೋದು ಜನರು ವ್ಯಾಪಾರ ಮಾಡ್ಲಿ ಅಂತ. ಹೌದು, ಇದು ವಿಷಯ. ದಿಸ್ ಇಸ್ ಮೈ ವ್ಯೂ. ಯಾಕಂದ್ರೆ ನಮ್ಮಲ್ಲೂ 5 ಮಾಲ್ ಇದೆ ನಮ್ಮಲ್ಲಿ. ಅದೇ ಸರ್, ಒಬ್ಬ ಮಾಲಿನ ಮಾಲೀಕರಾಗಿ ಇಂಥ ಘಟನೆಗಳಾಗುವಂತ ಇತರ ಮಾಲ್ಗಳಿಗೆ ಅಥವಾ ಆಡಳಿತ ಸಿಬ್ಬಂದಿಗಳಿಗೆ ನಿಮ್ಮ ಮಾತೇನು ಅಂತ? ಅಲ್ಲ, ಇದು ಖಂಡನೀಯ. ಇಟ್ ಇಸ್ ನಾಟ್ ಕರೆಕ್ಟ್. ಕರೆಕ್ಟ್. ಈ ತರ ಎಲ್ಲ ಮಾಡಬಾರ್ದು ಸ್ವಾಮಿ. ಪಾಪದವರು ಅವರು ಒಬ್ಬ ರೈತಾಪಿ ಬಂದು ಅವ್ನ ರೈತ ಬರೋದೇ ದೊಡ್ಡದಲ್ವಾ? ಕರೆಕ್ಟ್. ಮತ್ತೆ ಆದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಬರ್ತಾ ಇರುವಂತ ವ್ಯಕ್ತಿ ಹೇಗಾದ್ರೂ ಇರ್ಲಿ, ಮಾಲ್ನಲ್ಲಿ ವ್ಯಾಪಾರ ಆಗುತ್ತಲ್ಲ? 100% ಆಗುತ್ತೆ. ಅದ್ರ ಬಗ್ಗೆ ಚಿಂತನೆ ಯಾಕೆ ಮಾಡ್ಬೇಕು ನಾವು? ಅಲ್ವಾ? ಕರೆಕ್ಟ್ ಕರೆಕ್ಟ್ ಸರ್. ಅದೆಲ್ಲ ಹಂಗೆಲ್ಲ ಮಾಡಬಾರ್ದು. ಈ ಹಳೆ ಕಾಲದ ಆಮೇಲೆ ಇತ್ತೀಚೆಗೆ ಕೆಲವು ದೇಶಗಳಲ್ಲಿ ಊರುಗಳಲ್ಲಿ ಈ ತರ ಎಲ್ಲ ಮಾಡಿದ್ದಾರೆ. ಅದು ಬಹಳ ಅದಕ್ಕೆ ಇದು ಮಾಡಿದ್ದಾರೆ, ಖಂಡಿಸಿದ್ದಾರೆ ಜನರು. ಹಂಗೆಲ್ಲ ಮಾಡಬಾರ್ದು ಅಂತ. ಕರೆಕ್ಟ್. ಮತ್ತೊಂದ್ ಕಡೆ ಸರ್, ರೈತ ಬೆಳೆದಂತ ಬೆಳೆಗಳನ್ನ ಆ ಮಾಲ್ನಲ್ಲಿ ಮಾರ್ತಾರೆ. ಅದೇ ರೈತ ಹುಟ್ಟಿರುವಂತ ಪಂಚೆಯನ್ನು ಕೂಡ ಒಂದು ದೊಡ್ಡ ಸ್ಟಿಕ್ ಹಾಕಿ ಅಥವಾ ಪ್ಯಾಕ್ ಮಾಡಿ ಅದೇ ಪಂಚೆಗಳನ್ನು ಕೂಡ ಅದೇ ಮಾಲ್ನಲ್ಲಿ ಮಾರಾಟ ಮಾಡ್ತಾರೆ. ಅಲ್ಲ, ರೈತ ಅಂತ ಹೇಳಿದ್ರೆ ಅವ್ರು ನನಗೆ ಅನ್ನ ಕೊಡೋ ಅನ್ನದಾತ, ಪುಣ್ಯಾತ್ಮ. ಅವ್ರಿಗೆ ನಾವು ಈ ತರದೆಲ್ಲ ಹುಚ್ಚಾಗೆಲ್ಲ ಮಾತನಾಡಬಾರ್ದು. ಯಾಕಂದ್ರೆ ರೈತ ಅಂದ್ಮೇಲೆ ರೈತ ಅಂತ. ಕರೆಕ್ಟ್. ನಮಗ ಅನ್ನದಾತ. ಅವರೆಲ್ಲ ಚೆನ್ನಾಗಿದ್ರೆ ಪಂಚೆ ಹಾಕೊಂಡ್ ಬಂದಿದ ತಕ್ಷಣ ಈ ತರ ಮಾಡಿದ್ರು ಅಂತ ಮಾಡ್ತೀವಿ. ಏನ್ ಸಾಮಿದೆಲ್ಲ ಹುಚ್ಚುಚ್ಚು. ಇತ್ತೀಚೆಗೆ ಮೆಟ್ರೋದಲ್ಲೂ ಕೂಡ ಘಟನೆ ಆಗಿತ್ತು ಸರ್. ಮೆಟ್ರೋದಲ್ಲಿ ಆ ವ್ಯಕ್ತಿ ಕೊಳಕಾದ ಬಟ್ಟೆಯನ್ನು ಧರಿಸಿ ಬಂದಿದ್ದಾರೆ, ತಲೆಯಲ್ಲಿ ಚೀಲವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಮೆಟ್ರೋದಲ್ಲೂ ಬಿಟ್ಟಿರ್ಲಿಲ್ಲ. ಇದೆಲ್ಲ ಇದೆ ನಮ್ಮ ಭಾರತ ದೇಶದಲ್ಲಿ. ಇದೇ ರಾಮಾಯಣ ನಮ್ಗೆ. ಈ ತರದೆಲ್ಲ ಈ ಸಣ್ಣ ಪುಟ್ಟ ವಿಷಯಗಳೆಲ್ಲ ತಗೊಂಡು ಬೇಕಾಗಿಲ್ಲದೆ ವಿಷಯಗಳು ಎಲ್ಲ ಇದಕ್ಕೆ ಅಲ್ವಾ? ಕರೆಕ್ಟ್. ಇದೆಲ್ಲ ಮಾಡಬಾರ್ದು, ಖಂಡನೀಯ. ಕನ್ನಡ ಪರ ಸಂಘಟನೆಯವರು ಹೇಳ್ತಿದ್ದಾರೆ ಶಾಶ್ವತವಾಗಿ GT ಮಾಲ್ಗೆ ಬೀಗವನ್ನು ಹಾಕಬೇಕು, ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿದ್ರೆ ಒಂದು ಕ್ರಮ ಆಗಬೇಕು ಅನ್ನೋದು ಕನ್ನಡ ಪರ ಸಂಘಟನೆಯವರ ಆಗ್ರಹ. ಇಲ್ಲ, ಅದು ಏನಂದ್ರೆ ಅವ್ರಿಗೆ ಅದು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಏನು ಬಾಗಿಲು ಹಾಕೋದು ಅದೆಲ್ಲ ಮಾಡೋದು ಉತ್ತಮ ಅಲ್ಲ. ಬಟ್ ಒಂದ್ಸಲ ಅದು ಎಲ್ರಿಗೂ ಇದು ಅರ್ಥ ಆಗ್ಬೇಕಿದು. ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಅರ್ಥ ಆಗಬೇಕಷ್ಟೇ. ಸರ್, ಮಾಲ್ನಲ್ಲಿ ಆ ತರದ ಏನಾದರೂ ನಿಯಮಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆಯಾ? ಈ ಪಂಚೆಯನ್ನು ಹಾಕೊಂಡು ಬಂದ್ರೆ ಒಳಗಡೆ ಬಿಡಬಾರ್ದು, ಶಾರ್ಟ್ ಪ್ಯಾಂಟ್ಗಳು, ಬೇರೆ ಬೇರೆ ಆಧುನಿಕ ಡ್ರೆಸ್ಗಳನ್ನು ಹಾಕಿಕೊಂಡ್ರೆ ಮಾತ್ರ ಒಳಗಡೆ ಬಿಡಬೇಕು ಅಂತ? ಸರ್, ಒಂದ್ ತಿಳ್ಕೊಳ್ಳಿ, ಇದು ಭಾರತ ದೇಶ. ನಾವು ಭಾರತೀಯರು. ಮೇಲಾಗಿ ನಾವು ವೀರ ಕನ್ನಡಿಗರು. ಎಲ್ಲದಕ್ಕಿಂತ ಮೇಲಾಗಿ ಕನ್ನಡಿಗರು ನಾವು. ನಾವು ಕನ್ನಡಿಗರಾದ್ಮೇಲೆ ನಾವು ಪಂಚೆ ಹಾಕೊಳ್ಳೋದು, ಎಲ್ಲರೂ ಪಂಚೆಗಳು ಹಾಕೋತಾರೆ, ತಪ್ಪೇನಿದೆ? ಕರೆಕ್ಟ್ ಅಲ್ವಾ? ಕರೆಕ್ಟ್. ಈಗ ನಾವು ಮನೆಯಲ್ಲಿ ಮಲ್ಕೊಳ್ಳುವಾಗ ಎಲ್ರು ನಾವು ಪಂಚೆ ಹಾಕೋತೀವಿ, ಎಲ್ರು ಒಬ್ರು ಪೈಜಾಮ ಹಾಕೋತಾರೆ. ಹೌದು. ಒಬ್ಬೊಬ್ರಿಗೆ ಒಂದೊಂದರ ಇರ್ತದೆ. ಈ ಪಂಚೆ ಹಾಕೊಂಡು ಶಾಪಿಂಗ್ ಮಾಲ್ಗೆ ಬಂದ್ರೆ ಅವರೇನು ಬೇರೆ ಏನು ಮಾಡ್ತಾ ಇಲ್ವಲ್ಲ? ಕರೆಕ್ಟ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. ಕಾನೂನು ಉಲ್ಲಂಘನೆ ಯಾವ್ದು ಮಾಡಿಲ್ಲ ಅವರು. ಪಂಚೆ ಹಾಕೊಂಬರೋದು ಅವ್ರ ವಿಷಯದ್ದು. ಕರೆಕ್ಟ್. ಈ ಕನ್ನಡ ಪರ ಸಂಘಟನೆಯವರು ಮತ್ತು ಜನಸಾಮಾನ್ಯ ಪ್ರಶ್ನೆ ಏನಂದ್ರೆ, ಸಿದ್ದರಾಮಯ್ಯನವರು, ದೇವೇಗೌಡರು ಸೇರಿದಂತೆ ಕನ್ನಡದ ಸಿನಿಮಾತಿ ನಟರು ಕೂಡ ಈ ಪಂಚೆಯನ್ನು ಹಾಕೊಂಡು ಬರ್ತಾರೆ, ಅವ್ರಿಗೆ ಬಿಡ್ತಾರೆ, ಜನಸಾಮಾನ್ಯರಿಗೆ ಯಾಕೆ ಬಿಡಲ್ಲ ಅಂತ. ಒಂದು ವೇಳೆ ಇದೇ ಜಾಗದಲ್ಲಿ ಸಿದ್ದರಾಮಯ್ಯನವರು ಬಂದಿದ್ರೆ ಮಾಲ್ನವ್ರು ಒಳಗೆ ಬಿಡ್ತಿದ್ರಲ್ವಾ? ಫಸ್ಟ್ ನಾವು ಬಿಡಬೇಕಾಗಿರೋದು ನಮ್ಮ ರಾಜಕಾರಣಿಗಳು, ನಾವು ಇದ್ದೇ ಇರ್ತೀವಿ. ಬಟ್ ಫಸ್ಟ್ ನಮ್ಮ ರೈತ ಇದ್ದಾನೆ ನೋಡಿ, ನಮ್ಮ ಅನ್ನದಾತ,
ಆತ ಪಂಚೆ ಹಾಕೊಂಡು ಬಂದ್ರೆ ಹಾ ಖುಷಿಯಾಗಿರ್ಬೇಕು. ಕರೆಕ್ಟ್. ಒಬ್ಬ ರೈತ ನಮ್ಮಲ್ಲಿ ಬಂದ, ಹ್ಮ್ ನಮ್ಮ ಮಾಲ್ದಲ್ಲೂ ಬರ್ತಾರೆ ರೈತರು, ಹಾ ಬಂದಾಗ ಏನೋ ಒಂದು ಪಂಚೆನೋ ಏನೋ ಹಾಕೊಂಡ್ ಬರ್ತಾರೆ, ಹ್ಮ್ ಅವ್ರು ಬಂದು ವ್ಯಾಪಾರ ಮಾಡ್ತಾರೆ ಹ್ಮ್ ಅಥವಾ ಸುಮ್ನೆ ನೋಡ್ಕೊಂಡು ಹೋಗ್ತಾರೆ ಮಾಲು. ಯಾಕೆ ಅವ್ರಿಗೇನು ಹಕ್ಕಿಲ್ವಾ? ಕರೆಕ್ಟ್. ಶಾಪಿಂಗ್ ಮಾಲ್ಸ್ ಇದನ್ನೆಲ್ಲ ನಾವು ಓಪನ್ ಮಾಡಿರೋದು ಯಾತಕ್ಕೆ? ಜನರು ಬರಲಿ ಅಂತ. ಕರೆಕ್ಟ್. ವ್ಯಾಪಾರೋದ್ಯಮ ನಡೀತಾ ಇರ್ತದೆ, ವ್ಯಾಪಾರ ನಡೀತಾ ಇರ್ತದೆ, ಎಷ್ಟೋ ಸಲ ವ್ಯಾಪಾರ ನಡೆಯಲ್ಲ. ಸೊ ಹಿಂಗಾಗಿ ವಿಷಯ ನಡೀತಾ ಇರ್ತದೆ. ಕೊನೆಯದಾಗಿ ಸರ್, ಏನಾಗ್ಬೇಕು? ಈ ಘಟನೆ ಆಗಿದೆ, ಏನಾಗ್ಬೇಕೀಗ? ಇದು ಖಂಡಿಸ್ಬೇಕು ಸ್ವಾಮಿ ನಾವು. ಇದೆಲ್ಲ ಮಾಡಬಾರದು. ಓಕೆ, ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್. ದೇ ಶುಡ್ ನೆವರ್ ಡೂ ದಿಸ್. ಇದೆಲ್ಲ ನೋಡಿ, ಅವ್ನ್ ಯಾವುದೋ ಒಂದು ಅಶ್ಲೀಲವಾದ ಏನೋ ಒಂದು ಬಟ್ಟೆ ಗಿಟ್ಟೆ ಹಾಕೊಂಡ್ಬಂತು ಅಂದ್ರೆ ಅವಾಗ ನಾವೇನೋ ಹೇಳ್ಬೋದೇ ಹೊರತು, ಪಾಪ ಒಬ್ಬ ರೈತ ಅತಿ ಅವನು ಪಂಚೆ ಹಾಕೊಂಡು ಒಂದು ಶರ್ಟ್ ಹಾಕೊಂಡು ಬಂದ್ರೆ ಅವನು ವ್ಯಾಪಾರ ಮಾಡೋಕ್ ಬಂದಿದ್ದಾನೆ ಪುಣ್ಯಾತ್ಮ. ಆತನಿಗೆ ನಾವು ಇನ್ನೂ ಸ್ಫೂರ್ತಿ ತುಂಬಿ ಮಾಡ್ರಪ್ಪ, ಬನ್ನಿ ಬನ್ನಿ ಎಲ್ಲ ಬಂದ್ಬಿಟ್ಟು ವ್ಯಾಪಾರ ಮಾಡಿ ಅಂತ ಹೇಳ್ಬೇಕು ನಾವು. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್, BTV ಜೊತೆ ಮಾತನಾಡಿದ್ದಕ್ಕೆ.